ಎರಡನೆಯದು ಸ್ವಲ್ಪ ನಮ್ಮ ದೇಹದ ರಚನೆ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಉಪಕ್ರಮಿಸಬಹುದು. 33 ಸಂಖ್ಯೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗ ಅವನ ಬೆನ್ನುಮೂಳೆ ಇರುತ್ತಲ್ಲ, ಮೇರುದಂಡ ಅಂತ ಕರಿತೀವಲ್ಲ, ಆ ಮೇರುದಂಡ ವರ್ಟಿಬ್ರಲ್ ಕಾಲಮ್ ಆಂಗ್ಲ ಭಾಷೆಯಲ್ಲಿ, ಅಲ್ಲಿ 33 ವರ್ಟಿಬ್ರೇಸ್ ಇರುತ್ತೆ. 33 ವರ್ಟಿಬ್ರೇಸ್ ಇರುತ್ತೆ. ಆ ಮಗು ಬೆಳೆದ ಹಾಗೆ ಏನಾಗೋಗುತ್ತೆ, 24 ಮಿಕ್ಕು ನಮ್ಮ ಟೈಲ್ ಬೋನ್ ಅಂತ ಹೇಳ್ತೇವೆ, ಕಾಕ್ಸಿಕ್ಸ್ ಅಂತ ಹೇಳ್ತಾರೆ ಅದನ್ನು ಆಂಗ್ಲ ಭಾಷೆಯಲ್ಲಿ, ಮೆಡಿಕಲ್ ಟರ್ಮಿನಾಲಜಿ. ಅದು ಆ 33ರಲ್ಲಿ 4 ಮೂಳೆ ಸೇರಿಕೊಂಡು ಅಲ್ಲಿ ಘನೀಭವಿಸುತ್ತೆ, ಅಲ್ಲಿ ಗಟ್ಟಿ ಆಗುತ್ತೆ, ಫ್ಯೂಸ್ ಆಗುತ್ತೆ, ಒಂದಕ್ಕೊಂದು ಬೆಸೆದುಕೊಂಡು ಹೋಗುತ್ತೆ. ಅದರ ಮೇಲ್ಗಡೆ ಇರತಕ್ಕಂತಹ ತ್ರಿಕೋಣ ಅಸ್ಥಿ, ಸ್ಯಾಕ್ರಮ್ ಅಂತ ಕರಿತೀವಿ, ಅಂದರೆ ನಮ್ಮ ನಡುವಿನ ಮೂಳೆಯ ಒಂದು ಹಿಂಗಿರುತ್ತೆ ತ್ರಿಕೋಣಾಕಾರವಾದ ತ್ರಿಕೋಣಾಸ್ಥಿ, ಸ್ಥಿರಾಸ್ಥಿ ಅಂತ ಕೂಡ ಕರೀತಾರೆ ಅದನ್ನು. ಅದೇನಾಗುತ್ತೆ, ಇನ್ನು 5 ಈ ಥರ ವರ್ಟಿಬ್ರಲ್ ಕಾಲಮ್ಸ್ ಅಥವಾ ವರ್ಟಿಬ್ರೆಯಿಂದ ಏನಾಗುತ್ತೆ, ಅದು ಘನೀಭವಿಸಿ ಫ್ಯೂಸ್ ಆಗಿ ನಮ್ಮ ಸೊಂಟದ ಮೂಳೆ ಆಗುತ್ತೆ. ನಮ್ಮ ಪೃಷ್ಠಭಾಗ ಸೊಂಟ ಭಾಗ ಬಂದಿರತಕ್ಕಂಥದ್ದು ಅಲ್ಲಿ. ಆನಂತರ ಏನಾಗುತ್ತೆ, 24 ಹಂಗೇ ಇರುತ್ತೆ. ಈ 33 ಹುಟ್ಟಿದಾಗಿಂದ ಇತ್ತು, 5 ಸೇರಿಸಿ ಸ್ಯಾಕ್ರಮ್ ಆಯಿತು, ಇನ್ನು 4 ಸೇರಿ ಏನಾಯಿತು, ಕಾಕ್ಸಿಕ್ಸ್ ಆಯಿತು. ಒಟ್ಟಿನಲ್ಲಿ 33 ಸ್ತರದ ಈ ವರ್ಟಿಬ್ರಲ್ ಕಾಲಮ್ಸ್, ಕಶೇರುಕಗಳು ನಮ್ಮ ಮೇರುದಂಡದಲ್ಲಿ, ಬ್ಯಾಕ್ ಬೋನಿನಲ್ಲಿ, ಫಿಸಿಯಾಲಜಿಕಲಿ ದೈಹಿಕವಾಗಿ ನನ್ನಲ್ಲಿ, ನಿಮ್ಮಲ್ಲಿ, ನಿಮ್ಮ ಪಕ್ಕದ ಮನೆಯವರಲ್ಲಿ, ಹಿಂದಿನ ಮನೆಯವರು ಎಲ್ಲರಲ್ಲೂ ಇದೆ. ಈ ಬೆನ್ನು ಮೂಳೆಯ ತುದಿಯಲ್ಲಿ ಯೋಗಶಾಸ್ತ್ರಾನುಸಾರವಾಗಿ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ವಾಸ ಮಾಡಿರುತ್ತೆ. ನೀವೆಲ್ಲ ಕೇಳಿರ್ತೀರಿ, ಚಿರಪರಿಚಿತ ಪದ, ಚಿರಪರಿಚಿತ. ಅದಕ್ಕೇನು ಹೆಸರು, ಕುಂಡಲಿನಿ ಅಂತ ಹೆಸರು. ಕುಂಡಲಿನಿ ಶಕ್ತಿ, ಇದು ಪುರಾವೆ ಉಂಟಿದ್ದಕ್ಕೆ. ಅದು ಸ್ಥೂಲ ದೇಹದಲ್ಲಿರೋದಿಲ್ಲ. ಆ ಬೆನ್ನು ಮೂಳೆಯನ್ನು ಬಿಟ್ಟು ಅದರ ಒಳಗಡೆ ತಿರುಗಿ ಸುಷುಮ್ನಾ ನಾಡಿ, ಅದರೊಳಗಡೆ ಚಿತ್ರಿಣಿ, ಅದರೊಳಗಡೆ ಬ್ರಹ್ಮನಾಡಿ ಅಂತಿರುತ್ತೆ, ಅಲ್ಲಿ ಸೂಕ್ಷ್ಮ ದೇಹದಲ್ಲಿ ಇರುತ್ತೆ ಅಂತ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ. ಒಂದು ಅನುಭವ ಆದರೂ ಸಾಕು, ನಂಬ್ತೀರಿ ನೀವು. ಅನುಭವ ಆಗೋಕ್ಕೆ ಭಾಳ ಪ್ರಯತ್ನ ಎರಡೂ ಬೇಕಾಗುತ್ತೆ. ಆ ಶಕ್ತಿ ಏನಾಗುತ್ತೆ, ಆ ಕೆಳಗಡೆ ಆ 4 ಗಟ್ಟಿಯಾಗಿದೆ, ಅದ್ರ ಮೇಲ್ಗಡೆ 5 ಗಟ್ಟಿ ಆಗ್ಬಿಟ್ಟಿದೆಯಲ್ಲ, ಮೇಲೆ ಏರ್ಲಿಕ್ಕೆ ಅದೇ ಅಡ್ಡಿ. ಅದು ಯೋಗ ಮಾರ್ಗದಿಂದ ಗುರುಮುಖೇನ ಕಲಿತು ಅದನ್ನು ಮೇಲೆಬ್ಬಿಸಿಕೊಂಡು ಈ 33 ನೀವು ದಾಟಿಸ್ಬಿಟ್ರೆ ಪುರುಷೋತ್ತಮರಾಗಿ ಹೋಗ್ತೀರಾ ನೀವು. ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳಿ ಕರೆದಿರೋದು. ಪುರುಷೋತ್ತಮ ಅಂತಂದ್ರೆ ಬರೀ ವಿಷ್ಣು ಅಂತಲ್ಲ, ಬರೀ ಗಂಡಸು ಅಂತ ಅಲ್ಲ, ಹೆಂಗಸರಿಗೂ ಕೂಡ ಪುರುಷ ಅಂತಕ್ಕಂಥ ಪದಪ್ರಯೋಗ ಉಂಟು ಸಂಸ್ಕೃತದಲ್ಲಿ. ಆದ್ದರಿಂದ ನಾವು ಪುರುಷೋತ್ತಮರಾಗಬೇಕು ಅಂದರೆ ನೋಡಿ, ಈ ಅಧಿಕ ಮಾಸ ಒಳ್ಳೆಯ ಕಾಲ. ಈ 33 ಪದಾರ್ಥಗಳನ್ನು ನಾವು ದಾನ ಮಾಡುವುದರಿಂದ ಅದರ ಸಂಕೇತ ಏನು ಅಂದರೆ, ನಾನು ಊರ್ಧ್ವಗಾಮಿಯಾಗಿ ನನ್ನ ಜೀವನವನ್ನು ಇನ್ನು ಮುಂದೆ ನಾನು ನಡೆಸ್ತೇನೆ. ನನ್ನ ಕುಂಡಲಿನಿ ಶಕ್ತಿಯನ್ನು ಸರ್ಪೆಂಟ್ ಫೈರ್ ಅಂತ ಕರೀತಾರೆ ಅದನ್ನು ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿದ್ರೆ ಹಾಗೆ. ಅದನ್ನು ನಾನು ಊರ್ಧ್ವಗತಿಯಾಗಿ ನಾನು ತೆಗೆದುಕೊಂಡು ಹೋಗಿ ನಾನು ನನ್ನ 33 ವರ್ಟಿಬ್ರಲ್ ಕಾಲಮ್ಸನ್ನು ದಾಟಿಸಿ, ಆಜ್ಞಾಚಕ್ರವನ್ನು ದಾಟಿಸಿ ನಾನು ಸಹಸ್ರಾರಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸೇರಿಸ್ತಾ ಇದ್ದೀನಿ, ಬ್ರಹ್ಮರಂಧ್ರವನ್ನು ಭೇದನ ಮಾಡ್ತಾ ಇದ್ದೀನಿ. ಅದರ ದ್ಯೋತಕವಾಗಿ ಸ್ವಾಮಿ ಇಲ್ಲಿ ತೆಗೆದುಕೋ, ಅಮ್ಮ ಇದನ್ನು ತೆಗೆದುಕೋ ಅಂತ ಮುತ್ತೈದೆ ಅರ್ಶಿನ ಕುಂಕುಮವನ್ನು ಕೊಡೋದೋ, ಬಳೆ ಬಿಚ್ಚೋರೆ ಕೊಡೋದೋ, ಸಿರೆ ಕೊಡೋದೋ, ಬ್ಲೌಸ್ ಪೀಸ್ ಕೊಡೋದು ಮಾಡುವುದರಿಂದ ಏನಾಗುತ್ತೆ ಅಂತಂದರೆ, ತಿಳಿದೋ ತಿಳಿಯದೆಲೋ ಆಂತರಿಕವಾಗಿ ಆ ಶಕ್ತಿ ಸಂಚಾರ ಊರ್ಧ್ವಗಾಮಿಯಾಗಿ ಈ ಅಧಿಕ ಮಾಸದಲ್ಲಿ ಉಂಟಾಗುತ್ತೆ ಅಂತ ಅರ್ಥ. ಅದು ಊರ್ಧ್ವಗಾಮಿ ಆಗೋಕ್ಕೆ ಈ ಒಂದು ಖಗೋಳದಲ್ಲಿ ಅಧಿಕ ಮಾಸ ಬಂದಾಗ ಅದು ಪ್ರಯತ್ನ ಪಡುತ್ತಂತೆ. ಯಾವುದೋ ಆ ಒಂದು ಶಕ್ತಿ ಜನ್ಮ ಜನ್ಮಾಂತರದಿಂದ ಸುಷುಪ್ತಿ ನಿದ್ದೆಯಲ್ಲಿರ್ತಕ್ಕಂತಹ ಆ ಶಕ್ತಿ ಇರುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಹೊರಗಿನಿಂದ ಒಂದು ಸ್ಟಿಮ್ಯುಲೈ, ಯಾವುದಾದ್ರೂ ಒಂದು ಇಂಬು ಕೊಡುವಿಕೆ ಆಗಬೇಕಲ್ಲ, ಅದು ಈ ಅಧಿಕ ಮಾಸದಲ್ಲಿ ಈ 33 ಪದಾರ್ಥಗಳನ್ನು 33 ಸಂಖ್ಯೆಯಲ್ಲಿ ದಾನ ಮಾಡ್ತಕ್ಕಂಥದ್ದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು 33 ಕಜ್ಜಾಯಗಳು ಮೊದಲನೆಯ ಹಂತ, 33 ಬಿಂದಿಗೆ, 33 ಚೊಂಬು ಅಥವಾ 33 ಲೋಟಗಳಷ್ಟು ಪಾನಕ, ಅದೇ ರೀತಿಯಾಗಿ 33 ಜನರಿಗೆ ಊಟೋಪಚಾರ, ಅದೇ ರೀತಿಯಾಗಿ 33 ಬೀಸಣೆಗಳನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಾಗಿ 33 ಗಂಟೆ ದಾನವನ್ನು ಮಾಡ್ತಕ್ಕಂಥದ್ದು, ಅಥವಾ 33 ಹೆಣ್ಣು ಮಕ್ಕಳಿಗೆ ಪುಷ್ಪದಾನವನ್ನು ಮಾಡ್ತಕ್ಕಂಥದ್ದು. ಇವರು ಮಾಡಿದರೆ ಏನಾಗುತ್ತೆ, ನಮ್ಮ ದೇಹ ಇರ್ತಕ್ಕಂತಹ ಗ್ರಂಥಿಗಳು ಅಂತ ಹೇಳ್ತೀವಿ,
ಅದು ಹೋಗ್ತಾ ಹೋಗ್ತಾ ಸಡಿಲಗೊಂಡು ಒಂದೇ ಮಾಸದಲ್ಲಿ ಆಗುತ್ತಾ ಅಂತ ಕೇಳಬೇಡಿ. ಅದು ಅವರವರ ಸಂಸ್ಕಾರಾನುಸಾರವಾಗಿ ಒಂದು ಅಧಿಕ ಮಾಸದಲ್ಲಾಗ್ಬೋದು ಅಥವಾ ಜೀವನದಲ್ಲಿ 10 ಅಧಿಕ ಮಾಸದಲ್ಲಾಗ್ಬೋದು. ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಜಾಸ್ತಿ ಅಂತಂದರೆ ಒಂದು 30ರಿಂದ 33 ಅಧಿಕ ಮಾಸ ನೋಡಬಹುದು. ನೋಡಿ, 33 ಅಧಿಕ ಮಾಸ ನೋಡ್ಲಿಕ್ಕೆ ಸಾಧ್ಯ ಒಬ್ಬ ಮನುಷ್ಯ. ನೋಡಿ, ಅಲ್ಲೂ 33 ಬಂತು. ಯಾಕೆ 100 ವರ್ಷ ಬದುಕಿದ್ರೆ 3 ವರ್ಷಕ್ಕೆ ಒಂದು ಅಧಿಕ ಮಾಸ ಅಂದರೆ 91 ವರ್ಷ, 99 ಆಗೋಯ್ತು. 100 ದಾಟ್ದ ಅಂದ್ರೆ ಮುಗಿದು ಹೋಯ್ತು ಅಲ್ವೇ? ಅದಕ್ಕೆ ನಾವು ಬದುಕಲಿಕ್ಕೆ ಈ ಕಲಿಗಾಲದಲ್ಲಿ ಈಗಿನ ಪರಿಸ್ಥಿತಿಗಳಂತೂ ಸಾಧ್ಯ ಇಲ್ಲ. ನೋಡಿ, ಅಲ್ಲೂ 33 ಸಂಖ್ಯೆ ಬಂತು. ಇದರ ಅಂತರಾರ್ಥ ಏನು? ಈ 33ರಲ್ಲೂ ನೀನು ಈ ಥರದ ದಾನವನ್ನು 33 ಕೊಡ್ತಾ ಹೋಗು. 33 ಕಜ್ಜಾಯ, 33 ಲೋಟ ಚುಂಬು ಅಥವಾ ಬಿಂದಿಗೆಯಲ್ಲಿ ಪಾನಕ, ಹಾಲು, ಮೊಸರು ಇತ್ಯಾದಿಗಳು, 33 ಜನಕ್ಕೆ ಬಿಸಿ ಆಗಿರ್ತಕ್ಕಂತಹ ಅಡಿಗೆ ಸಾಮಾನು ಕೊಟ್ಟರಾಗಲ್ಲ, ಕರದೇ ಊಟ ಹಾಕಬೇಕು 33 ಜನರಿಗೆ. 33 ಜನರಿಗೆ ಬೀಸಣಿಗೆ ಕೊಡಿ, ಇಲ್ಲಾಂದ್ರೆ ಫ್ಯಾನ್ ಕೊಡಿ, ನಿಮಗೆ ಶಕ್ತಿ ಕೊಟ್ಟಿದ್ರು ಭಗವಂತ. ಅಥವಾ 33 ಜನರಿಗೆ 33 ಗಂಟೆಗಳನ್ನು ದೇವಸ್ಥಾನಗಳಿಗೆಲ್ಲ ಬ್ರಾಹ್ಮಣನಿಗೆ ಕೊಡಬೇಕು. ಅವನು ಹೋಗಿ ದೇವಸ್ಥಾನಕ್ಕೆ ಕೊಟ್ಕೊಳ್ಳಿ. ಬ್ರಾಹ್ಮಣನಿಗೆ 33 ಗಂಟೆ ಅಥವಾ 33 ಮುತ್ತೈದೆಯರಿಗೆ ಏನು ಮಾಡಿ ಹೂವನ್ನು, ಕಟ್ಟಿರೋ ಘಮಘಮಿಸೋ ಹೂವನ್ನು ದಾನ ಮಾಡ್ತಾ ಬಂದರೆ ಒಂದೊಂದು ಅಧಿಕ ಮಾಸದಲ್ಲಿ ಒಂದೊಂದು ಹಂತವನ್ನು ನಾವು ದಾಟಿ ದೇಹಪಾತ ಆಗುವಷ್ಟರಲ್ಲಿ ತಿಳಿಯದಲೇ ಒಂದು ಯೋಗಾಭ್ಯಾಸವನ್ನು ಮಾಡಿ ನಾವು ಸದ್ಗತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಅಧಿಕ ಮಾಸದ 33 ಸಂಖ್ಯಾಚರಣೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಪುರುಷೋತ್ತಮನಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಧ್ಯಾನ ಪುರಸ್ಸರವಾಗಿ ಕೊಡ್ತಕ್ಕಂಥದ್ದು. ಹಾಗೂ ಈ ಒಂದು ಬರೀ ಪುರುಷರಾಗಿರ್ತಕ್ಕಂಥವರು, ಹೆಂಗಸರು ಗಂಡಸರು ಸೇರಿ ಹೇಳ್ತಾ ಇರತಕ್ಕಂಥದ್ದು, ಆ ಉತ್ತಮತೆಯನ್ನು ಹೊಂದುವುದು, ಉತ್ತಮ ಗತಿಯನ್ನು ಹೊಂದತಕ್ಕಂಥದ್ದು, ವೈಕುಂಠವನ್ನು ಹೊಂದತಕ್ಕಂಥದ್ದು ಆವಾಗ ಪುರುಷೋತ್ತಮನ ಬಳಿಯಲ್ಲಿ ಇರ್ತೀವಲ್ವೇ ನಾವು. ಆದ್ದರಿಂದ ಆ ಥರದ ಒಂದು ಗತಿಯನ್ನು ಕೊಡ್ತಕ್ಕಂಥದ್ದು ಈ ಅಧಿಕ ಮಾಸದ ಒಂದು ವ್ರತ ಆಗಿದೆ. ಆದ್ದರಿಂದ ಅಧಿಕ ಮಾಸದ ಎಲ್ಲರೂ ಕೂಡ ನಾವು ಇದನ್ನು ಪ್ರಾಮಾಣಿಕವಾಗಿ ಇದರ ಒಂದು ಅಭ್ಯಾಸವನ್ನು ಮಾಡೋಣ. ಇದರಿಂದ ನಮ್ಮೆಲ್ಲರಿಗೂ ಶುಭ ಮತ್ತು ಶ್ರೇಯಸ್ಸು ಆಗುತ್ತೆ. ಮಂಗಳಂ ಭೂಯಾತ್.